ಜೈ ಹಿಂದ್. ಸೊ ಕ್ಯಾಲೆಂಡರ್ ಅಲ್ಲಿ ಪಾರ್ಟ್ 3 ಅನ್ನ ನಾವು ಡಿಸ್ಕಷನ್ ಮಾಡಕತ್ತೇವೆ. ಇದರಲ್ಲಿ ಕೂಡ ಕೆಲವೊಂದು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಕೇಳಿರೋ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಈಸಿಯಾಗಿ ಎಕ್ಸಾಮ್ ಟೈಮಲ್ಲಿ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗುತ್ತೆ. ನೋಡ್ರಿ, ಲಾಸ್ಟ್ ಆಲ್ರೆಡಿ ನಾವು ಕ್ವಶನ್ಸ್ ಗಳನ್ನ ತುಂಬಾ ಡಿಸ್ಕಷನ್ ಮಾಡಿದೀವಿ, ಯಾವ್ಯಾವ ಕ್ವಶನ್ಸ್ ಗಳು ಬರ್ತಾವ. ಸೇಮ್ ಅದೇ ತರ ಈ ಸಾರಿನೂ ಬೇರೆ ಕ್ವಶನ್ಸ್ ಗಳು ಬರ್ತಾವ. ಕೆಲವೊಂದು ಡೌಟ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಇದರಲ್ಲಿ. ಇಲ್ಲಿ ನೋಡ್ರಿ, ಏಪ್ರಿಲ್ 1 2010 ಯಾವ ದಿನ ಬಂದೈತೆ? ಗುರುವಾರ ಅಂತಂದ್ ಹೇಳಿ ಬಂದೈತೆ. ಯಾವ ದಿನ ಬಂದೈತೆ? ಗುರುವಾರ ಅಂತ ಬಂದೈತೆ. ಸೇಮ್ ಅದೇ ತರ ನೆಕ್ಸ್ಟ್ ಏನ್ ಕೇಳಿದಾನ? ಏಪ್ರಿಲ್ 1 2014 ಯಾವ ದಿನ ಬರುತ್ತ ಅಂತಂದ್ ಹೇಳಿ ಕ್ವಶನ್ ಕೇಳಿದಾನ. ಯಾವ ದಿನ ಬರುತ್ತಂತ ಕ್ವಶನ್ ಕೇಳಿದಾನ. ಇವಾಗ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಕೋಬೇಕಷ್ಟೇ. ಇವಾಗ ನೋಡ್ರಿ, 2010 ಆಲ್ರೆಡಿ ಜನವರಿ ಫೆಬ್ರವರಿ ಮುಗ್ದು ಹೋಗೈತೆ. ಸೊ ಜನವರಿ ಫೆಬ್ರವರಿ ಇತ್ತು ಅಂತಂದ್ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ಕಷ್ಟ ಏನಲ್ಲ, ಜಸ್ಟ್ ಒಂದು ಟ್ರಿಕ್ ಬರುತ್ತೆ. ಬಟ್ ಆದ್ರೆ ಜನವರಿ ಫೆಬ್ರವರಿ ಆದ ನಂತರ ಕೇಳಿದ, ಫೆಬ್ರವರಿ ಆದ ನಂತರ ಕೇಳಿದಾನೆ ಏಪ್ರಿಲ್ ಅಂದ್ರೆ ನೋಡ್ರಿ 2011ರಲ್ಲಿ, ಅಂದ್ರೆ 2010ರಿಂದ 11ರಲ್ಲಿ ಎಷ್ಟು ಇದು ಬರ್ತಾವ? ಒಂದು ಆಡ್ ಡೇ ಬರುತ್ತೆ. ಈ ನಮ್ಗೆ ಕೇಳಿದ 2014 ಅಲ್ಲ, 2012ರಲ್ಲಿ ನೋಡ್ರಿ ಎಷ್ಟು ಆಡ್ ದಿನ ಬರ್ತಾವ? 2012 ಒಂದು ಅಧಿಕ ವರ್ಷ. ಇದು ಅಧಿಕ ವರ್ಷ ಅಂದ್ರೆ ಇದರಲ್ಲಿ 2 ಎಕ್ಸ್ಟ್ರಾ ದಿನಗಳು ಬರ್ತಾವ. 2013ರಲ್ಲಿ ನೋಡ್ರಿ ಮತ್ತೆ ಒಂದು. 2014ರಲ್ಲಿ ಎಷ್ಟು ಬರುತ್ತೆ ಮತ್ತೆ? ಅಂದ್ರೆ ದಾಟ್ ಹೋಗೈತಲ್ಲ ಫೆಬ್ರವರಿ ಎಲ್ಲ. ಸೊ ಇಲ್ಲಿ ಕೂಡ ಒಂದ್ ಅಂತ ಬರುತ್ತೆ. ನೋಡ್ರಿ, 1 2 3 ಆಯ್ತು, 4 5 ಟೋಟಲ್ ಏನಂತಂದ ಹೇಳಿದ್ರೆ 5 ದಿನ ಎಕ್ಸ್ಟ್ರಾ ಕೂಡ್ಸ್ಬೇಕು. ಇಲ್ಲಿ +5 ಮಾಡ್ರಿ. ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ. ಅಂದ್ರೆ ನಮ್ದು ಆನ್ಸರ್ ಏನಾಗತ್ತೆ ಅಂದ್ರೆ ಮಂಗಳವಾರ ಅಂತಂದ್ ಹೇಳಿ ಬರುತ್ತೆ. ಏನ್ ಬರುತ್ತೆ? ಮಂಗಳವಾರ ಅಂತಂದ್ ಹೇಳಿ ಬರುತ್ತೆ. ಚೆಕ್ ಮಾಡ್ಕೊಡ್ರಿ ಅದನ್ನ, ಕರೆಕ್ಟ್ ಐತಿಲ್ಲ? ಈಗ ಫಾರ್ ಎಕ್ಸಾಂಪಲ್ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಕೆಲವೊಂದು ಕ್ವಶನ್ಸ್ ಗಳಲ್ಲಿ ನೋಡೋಣ. ಕ್ವಶನ್ಸ್ ಗಳು ಬಂದ್ರೆ, ಈಗ ಫೆಬ್ರವರಿ 2 2010 2012 ಅಂತಂದೈತೆ. ಸೇಮ್ ಅದೇ ತರ ಫೆಬ್ರವರಿ 5 ಫೆಬ್ರವರಿ 2 2015ರಲ್ಲಿ ಕೇಳ್ದ ಅಂತಂದ್ ಹೇಳಿದ್ರೆ, ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ, ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಏನ್ ತಗೊಂತೀವಿ? 2013, 2014, 2015 ಅಂತಂದ್ ತಗೊಂತೀವಿ. ಸೊ ಈ ತರ ತಗೊಂತೀವಲ್ಲ ನಾವು. ಸ್ವಲ್ಪ ಅವಾಗ ಏನಂತಂದ್ ಹೇಳಿದ್ರೆ ಥಿಂಕ್ ಮಾಡ್ಬೇಕಾಗತ್ತೆ. ಯಾಕಂತಂದ್ ಹೇಳಿದ್ರೆ ಫೆಬ್ರವರಿಯಲ್ಲಿ ಒಂದ್ ಎಕ್ಸ್ಟ್ರಾ ದಿನ ಬಂದಿರ್ತೈತಿ. ಸೊ ಫೆಬ್ರವರಿ 29 ಅಂತಂದ್ ಹೇಳಿ ಒಂದ್ ಎಕ್ಸ್ಟ್ರಾ ದಿನ ಬಂದಿರ್ತೈತಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ 2012ರಿಂದ ತಗೋಬೇಕು. 2012ರಲ್ಲಿ ಒಂದ್ ಎಕ್ಸ್ಟ್ರಾ ದಿನ ಬರುತ್ತೆ. ಲೀಪ್ ಇಯರ್ ಅಂತ ಕನ್ಸಿಡರ್ ಮಾಡಕ್ ಹೋಗ್ಬರ್ರಿ. ಫೆಬ್ರವರಿ ಮಂತ್ ಇಂದ ಐತಲ್ಲ, ಒಂದ್ ಎಕ್ಸ್ಟ್ರಾ ದಿನ ಬಂದಿರುತ್ತೆ. ಇದು ಒಂದ್ ಕರೆಕ್ಟ್ ಆಗಿ ನೋಡ್ಕೋಬೇಕು. ಆಮೇಲೆ 2013ರಲ್ಲಿ ಒಂದಿರುತ್ತೆ, 2014ರಲ್ಲಿ ಒಂದಿರುತ್ತೆ, 2015ರಲ್ಲಿ ಒಂದಿರುತ್ತೆ. ಸೊ ಕ್ಯಾಲ್ಕುಲೇಷನ್ ಪ್ರಾಪರ್ ಆಗಿ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ, ಇವತ್ತಿನ ದಿನ ಬುಧವಾರ ಆಗಿತ್ತು ಅಂತಂದ್ ಹೇಳಿದ್ರೆ 84 ದಿನ ಆದ್ಮೇಲೆ ಯಾವ ದಿನ ಇರುತ್ತೆ? ನೋಡ್ರಿ, 7 ಒಂದ್ಲೆ 7. ಸೊ ಒಂದ್ ಉಳಿತು, ಕೆಳಗೆ 4 ಬರುತ್ತೆ. 7 14. ಶೇಷ ಎಷ್ಟು ಬಂತು? 0 ಬಂತು. ಇದಕ್ಕೆ 0 ಕೂಡಿಸಿದ್ರೆ ಯಾವ ದಿನ ಬರುತ್ತೆ? ಸೇಮ್ ಅದೇ ದಿನ, ಬುಧವಾರನ ಅಂತಂದ್ ಹೇಳ್ತೀವಿ. ಸೊ 84 ದಿನ ಆದ ನಂತರನು ಕೂಡ ಮತ್ತೆ ಬುಧವಾರ ಅಂತಾನೆ ಬರುತ್ತೆ. ಈ ತರ ಕ್ವಶನ್ಸ್ ಗಳನ್ನ ನಮ್ಗೆ ಕೇಳ್ತಾರ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಟೈಪ್ ಕ್ವಶನ್ಸ್ ಕೇಳ್ತಾರ. 10 ಮಾರ್ಚ್ 2000 ಇದು ಶುಕ್ರವಾರ ಆಗಿತ್ತು ಅಂತಂದ್ ಹೇಳಿದ್ರೆ 10 ಮಾರ್ಚ್ 1999 ಯಾವ ದಿನ ಆಗಿರತ್ತಂತ ಕ್ವಶನ್ ಕೇಳಿದ. ಸೊ ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 10 ಮಾರ್ಚ್ 2000. ಇಲ್ಲಿ ನೋಡ್ರಿ, ಇದು ಹಿಂದ್ಗಡೆ ಹೋಯ್ದ್ವಿ ಅಂತಂದ್ ಹೇಳಿದ್ರೆ ಇದು 2000 ಅನ್ನೋದೇನು? ಒಂದು ಲೀಪ್ ಇಯರ್, ಅಧಿಕ ವರ್ಷ. ಸೊ ಮಾರ್ಚ್ ಅಂತಂದ್ ಹೇಳಿದ್ರೆ ಹಿಂದ್ಗಡೆ ಫೆಬ್ರವರಿ ಅಂತೂ ಬಂದೇ ಬರುತ್ತೆ. ಫೆಬ್ರವರಿಲಿ ಒಂದ್ ಎಕ್ಸ್ಟ್ರಾ ದಿನ ಬಂದೇ ಬರುತ್ತೆ. ಅಂದ್ರೆ ಇದು ಲೀಪ್ ಇಯರ್ ಇಂದ ಹಿಂದ್ಗಡೆ ಹೋಗ್ಬೇಕಂತಂದ್ ಹೇಳಿದ್ರೆ +2 ಅಂತಂದ್ ಹೇಳ್ತೀವಿ. ಸೊ ಲೀಪ್ ಇಯರ್ ಇಂದ ನೋಡಿ, 2000ದಿಂದ 2001ಕ್ಕೆ ಹೋಗ್ಬೇಕು ಅಂತಂದ್ ಹೇಳಿದ್ರೆ ನಾವು +2 ಅಂತಂದ್ ಹೇಳ್ತಿದ್ವಿ. ಬಟ್ ಆದ್ರೆ ಇಲ್ಲಿ ಏನ್ ಮಾಡ್ಬೇಕು? 2000ದಿಂದ 1999 ಹೊಂಟಿದೇವೆ ಅಂತಂದ್ ಹೇಳಿದ್ರೆ -2 ಮಾಡ್ಬೇಕು. -2 ಮಾಡಿದ್ರೆ ಯಾವ್ದು ಬರುತ್ತೆ? ಶುಕ್ರವಾರದ ಹಿಂದಿನ ದಿನ ಗುರುವಾರ, ಗುರುವಾರದ ಹಿಂದಿನ ದಿನ ಬುಧವಾರ. ನಮ್ದು ಆನ್ಸರ್ ಏನ್ ಬರುತ್ತೆ ಅಂದ್ರೆ ಬುಧವಾರ ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ನೋಡ್ರಿ, 8 ಮಾರ್ಚ್ 2006 ಇದು ಯಾವ ದಿನ ಆಗಿರುತ್ತ? ಬುಧವಾರ ಆಗಿತ್ತು ಅಂದ್ರೆ 8 ಮಾರ್ಚ್ ಮೇಲ್ಗಡೆನೆ ಬರ್ಕೊಳ್ಳೋಣ. 8 ಮಾರ್ಚ್ 2005 ಯಾವ ದಿನ ಆಗಿರುತ್ತೆ ಅಂತಂದೇಳಿ ನೋಡ್ರಿ. ಲೀಪ್ ಇಯರ್ ಅಂತೂ ಅಲ್ವೇ ಅಲ್ಲ, ಹಿಂದ್ಗಡೆ ಹೋಗ್ಬೇಕಂತಂದ್ ಹೇಳಿದ್ರೆ ಲೀಪ್ ಇಯರ್ ಅಂತ ಅಲ್ವೇ ಅಲ್ಲ. ಸೊ ಹಂಗಂದ್ರೆ ಸಿಂಪಲ್ ಆಗಿ -1 ಮಾಡ್ಬಿಡ್ರಿ. ಅಂದ್ರೆ ನಮ್ದು ಆನ್ಸರ್ ಏನ್ ಬರುತ್ತಾ? ಮಂಗಳವಾರ ಅಂತಂದ್ ಹೇಳಿ ಬರುತ್ತೆ. ಒಂದ್ ದಿನ ಹಿಂದೆ ಹೋಗ್ಬೇಕು. ನಮ್ದು ಆನ್ಸರು
ಮಂಗಳವಾರ ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ಇನ್ನೊಂಥರ ಕ್ವಶನ್ಸ್ ಗಳನ್ನ ಕೇಳ್ತಾರ, ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ತುಂಬಾ ಕಡೆ ಕೇಳಿದಾರೆ. ಪಿಂಕಿ ಜನಿಸಿದ್ ಯಾವಾಗಪ್ಪ ಅಂತಂದ ಹೇಳಿದ್ರೆ 28 ಮೇ 2016. ಪಿಂಕಿ ಅನ್ನೋಳು ಏನಂದ್ರೆ 28 ಮೇ 2016 ಜನಿಸ್ತಾಳ. ಆ ದಿನ ಯಾವ ವಾರ ಆಗಿರುತ್ತೆ? ಶನಿವಾರ ಆಗಿರುತ್ತೆ, ಶನಿವಾರ. ಅದಾದ ನಂತರ ನೆಕ್ಸ್ಟ್ ಅವಳು ಮುಂದಿನ ಜನ್ಮ, ಅಂದ್ರೆ ಮುಂದಿನ ಜನ್ಮ ಅಲ್ಲ, ಸಾರಿ, ಮುಂದಿನ ಜನ್ಮ ದಿನವನ್ನ ಯಾವಾಗ ಮತ್ತೆ ಶನಿವಾರ ದಿನನ ಆಚರಣೆ ಮಾಡ್ತಾಳೆ, ಶನಿವಾರ ದಿನನ ಆಚರಣೆ ಮಾಡ್ತಾಳೆ. ಇವಾಗ ನೋಡ್ರಿ ಸರ್ 2017 ಮಾಡ್ತಾಳೆ ಅಂತಂದ್ ಹೇಳಿದ್ರೆ 2017 ಶನಿವಾರ ಬರಂಗಿಲ್ಲ. ಸೊ ಅದಕ್ಕೇನಂತಂದ್ರೆ ಒಂದ್ 4-5 ವರ್ಷನೋ 5-6 ವರ್ಷ ಆದ ನಂತರ ಮತ್ತೆ ಶನಿವಾರ ಬರುತ್ತೆ. ನೀವು ಇವತ್ತು ಹುಟ್ಟಿದಿರಿ ಅಂದ್ರೆ ಇವತ್ತು ರವಿವಾರ ನಿಮ್ದು ಬರ್ತ್ಡೇ ಆಚರಿಸ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ನೀವು ರವಿವಾರ ಆಚರಿಸ್ಕೊಳಂಗಿಲ್ಲ. ಯಾಕಂದ್ರೆ ಎಕ್ಸ್ಟ್ರಾ ದಿನಗಳು ಬಂದು ಆಡ್ ಹಾಕೋತ್ ಹೋಗಿರುತ್ತಲ್ಲ. ಸೇಮ್ ಅದೇ ತರ ಇಲ್ಲಿ ಕ್ವಶನ್ ಏನ್ ಕೇಳಿದಾರ, 2016 28 ಮೇಕ್ ಅವಳು ಶನಿವಾರ ದಿನ ಬರ್ತ್ಡೇ ಆಚರಿಸ್ಕೊಂಡ್ಲು, ನೆಕ್ಸ್ಟ್ ಶನಿವಾರ ದಿನನ ಅವಳು ಆಚರಿಸ್ಕೋಬೇಕಂದ್ರೆ ಯಾವ ವರ್ಷ ಆಚರಿಸ್ಕೋತಾಳ ಅಂತ ಹೇಳಿ ಕ್ವಶನ್ ಇದು. ಇವಾಗ ನಾವೇನ್ ಮಾಡ್ಕೊಬೇಕು? ಸಿಂಪಲ್, ಇಲ್ಲಿ ನೋಡ್ರಿ 2016 ಇಂದ ನಾವು ಏನಂತ ಹೇಳಿದ್ರೆ ಚೆಕ್ ಮಾಡ್ಕೊಂತ ಹೋಗ್ಬೇಕು. 2016 ಅನ್ನೋದು ಏನಂದ್ರೆ ಲೀಪ್ ಇಯರ್, ಇದು ಅಧಿಕ ವರ್ಷ. ಬಟ್ ಆದ್ರೆ ಇಲ್ಲಿ ನೋಡ್ರಿ ಫೆಬ್ರವರಿ ದಾಟ್ ಬಂದಿದೇವಲ್ಲ, ಹಂಗಾದ್ರೆ 2017ರಿಂದ ತಗೊಳ್ರಿ. 2017ರಲ್ಲಿ ಏನು ಒಂದ್ ಲೀಪ್ ಇಯರ್ ಬರುತ್ತೆ. 2018ರಲ್ಲಿ ನೋಡ್ರಿ ಮತ್ತೆ ಒಂದು ಲೀಪ್ ಇಯರ್ ಬರುತ್ತೆ. 2019ರಲ್ಲಿ ಮತ್ತೆ ಒಂದು ಬರುತ್ತೆ. ಟೋಟಲ್ ಆಗಿ ಮತ್ತೆ ಶನಿವಾರ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಎಷ್ಟು ದಿನಗಳು ಬರ್ಬೇಕು? ಎಕ್ಸ್ಟ್ರಾ 7 ದಿನಗಳು ಬರ್ಬೇಕಲ್ಲ. ಮತ್ತೆ ಶನಿವಾರನೇ ಬರ್ಬೇಕಂದ್ರೆ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 7 ಎಕ್ಸ್ಟ್ರಾ ದಿನಗಳು ಬರ್ಬೇಕಂದ್ರೆ ಎಲ್ಲಿವರೆಗೂ 7 ಎಕ್ಸ್ಟ್ರಾ ದಿನಗಳು ಬರಲ್ಲ ಅಲ್ಲಿವರೆಗೂ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ಬೇಕು. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. ನೋಡ್ರಿ 2020 ಅಧಿಕ ವರ್ಷ ಆಯ್ತು, 2 ಬಂತು ಅಂದ್ರೆ ಟೋಟಲ್ ಆಗಿ 5 ದಿನ ಎಕ್ಸ್ಟ್ರಾ ಬಂದು. 2021ನೇ ತಾರೀಕು ಮತ್ತೊಂದು, 2022ನೇ ತಾರೀಕು ಒಂದು, ಅಂದ್ರೆ ನೋಡ್ರಿ 1, 2, 3, 5, 6, 7 ಅಂದ್ರೆ 2022 7 ಆಯ್ತಲ್ಲ. 7 ದಿನಕ್ಕೆ ಮತ್ತೆ ಸೇಮ್ ಶನಿವಾರ ಬರುತ್ತೆ. 2022 ಮೇ 28ನೇ ತಾರೀಕು ಮತ್ತೆ ಶನಿವಾರ ಬರುತ್ತೆ. ಆ ದಿನ ಅವಳು ಏನ್ ಮಾಡ್ತಾಳ? ತನ್ನ ಬರ್ತ್ಡೇನ ಆಚರಿಸ್ಕೊಂತಾಳ. ಈಗ ನೋಡ್ರಿ ಶನಿವಾರ ಐತಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಶನಿವಾರ ಬರ್ಬೇಕಂದ್ರೆ +7 ಮಾಡ್ಬೇಕು. ನಮಗ್ ಪ್ರತಿ ವರ್ಷ ಒಂದೊಂದು ಎಕ್ಸ್ಟ್ರಾ ದಿನ ಬರಾಕತ್ತಾವ. ಅಂದ್ರೆ ನಾವು ನಮ್ಗ್ ಕಂಟಿನ್ಯೂಸ್ ಆಗಿ ಎಷ್ಟು ಬರ್ಬೇಕು? 7 ಬರ್ಬೇಕು. ಸೊ ಅದಕ್ಕೋಸ್ಕರ 2022 ಹೋದ್ವಿ. ಸೊ ಈ ರೀತಿಯಾಗಿ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇವಾಗ ಬರ್ತ್ಡೇ ದಿನ ತೆಗೆದ್ಬಿಟ್ಟು ನಿಮ್ಗೆ ಆನಿವರ್ಸರಿ ಅಂತ ಕೇಳ್ಬೋದು, ಅಥವಾ ಮದುವೆ ದಿನ ಅಂತ ಕೇಳ್ಬೋದು. ನಿಮ್ಗೆ ಯಾವ ಬೇಕಾತರ ಕ್ವಶನ್ಸ್ ಗಳನ್ನ ಅವ್ರು ಕೇಳ್ಬೋದು. ಸೊ ಎಲ್ಲಾನು ಸಾಲ್ವ್ ಮಾಡಕ್ ನೀವು ರೆಡಿ ಆಗಿರ್ಬೇಕು. ಸೇಮ್ ಅದೇ ತರ ನಿಮ್ಗೊಂದು ಕ್ವಶನ್ ಕೊಡ್ತೀನಿ ನೋಡ್ರಿ. ಸೊ ಕ್ವಶನ್ ಹೋಮ್ ವರ್ಕ್ ನಂಬರ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಕ್ವಶನ್ ಏನಂತಂದ್ ಹೇಳಿದ್ರೆ, ಈಗ ನಿಮ್ಮ ಜನ್ಮ ದಿನಗಳು ಯಾವಾಗ ಅಂತಂದ್ ಹೇಳಿ. ಸೇಮ್ ಅದೇ ತರ ನಿಮ್ಮ ಜನ್ಮ ದಿನವನ್ನ ತಗೊಳ್ರಿ. ಜನ್ಮದಿನ ಯಾವ ವಾರ ಬರುತ್ತಂತ ನೋಡ್ರಿ, ಯಾವ ವಾರ ಬರುತ್ತೆ ಬರ್ಕೊಳ್ರಿ. ಸೊ ನೆಕ್ಸ್ಟ್ ಅದೇ ವಾರ ಯಾವ ವರ್ಷ ಆಚರಿಸ್ಕೊಂತೀರಿ, ಅಥವಾ ಈ ವರ್ಷ ತಗೊಳ್ರಿ. ಈಗ 2024 ಐತಲ್ಲ, 2024 ನಿಮ್ದು ತಿಂಗಳು ಆಮೇಲೆ ದಿನ ತಗೊಳ್ರಿ, ಯಾವ ವಾರ ಬಂದ ಬರ್ಕೊಳ್ರಿ. ಸೊ ಇದೇ ಸೇಮ್ ವಾರ ನೆಕ್ಸ್ಟ್ ಯಾವಾಗ ಆಚರಣೆ ಮಾಡ್ಕೊಂತೀರಿ? 2030ರಲ್ಲೋ 2035ರಲ್ಲೋ ಯಾವ ದಿನ ಸೇಮ್ ಇದೇ ವಾರ ಯಾವ ದಿನ ಆಚರಣೆ ಮಾಡ್ಕೋತೀವಿ ಅಂತಂದ್ ಹೇಳಿ ಸೊ ನನ್ಗೆ ಆನ್ಸರ್ ಅನ್ನ ಹಾಕ್ರಿ. ಸೊ ನೆಕ್ಸ್ಟ್ ಇಷ್ಟೇನಪ್ಪಾ ಅಂದ್ರೆ ನಿಮ್ಗೆ ಕ್ಯಾಲೆಂಡರ್ಸ್ ಮೇಲೆ ಪ್ರಾಬ್ಲಮ್ಸ್ ಗಳು. ನೆಕ್ಸ್ಟ್ ನಾನು ಪರ್ಸೆಂಟೇಜ್ ಮೇಲೆ ಕ್ವಶನ್ಸ್ ಗಳನ್ನ ಅಥವಾ ಎವರೇಜ್ ಮೇಲೆ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.